ನಮಸ್ಕಾರ ಕಾರವಾರ, ನಾನು ನಿಮ್ಮ ರಘು ನಾಯ್ಕ್. ಇಲ್ಲಿನ ಸಮಸ್ಯೆಗಳಿಗೆ ಕೊನೆ ಇಲ್ಲದಂತಾಗಿದೆ. ಧ್ವನಿ ಇಲ್ಲದೆ ನಾವೆಲ್ಲ ಸುಮ್ಮನೆ ಕೂರ್ಬೇಕಾ? ಯಾವುದೇ ಸಮಸ್ಯೆ ಇರಲಿ ನಮಗೆ ತಿಳಿಸಿ. RN24 ವಾಯ್ಸ್ ಕಾರವಾರ, ನಿಮ್ಮ ಧ್ವನಿ. इथलं भगवान रोड लोक म्हणून येतले कोणी अरे हा किती म्हणटा वचूंक सगळे कितें बी जावं पूण कितें सांग इवन एक फाल्यां कोणाक एमर्जन्सी येयली एम्ब्युलन्स वचूंक हे वचना म्हणटा फंडा एक कोण सिरियस झाले कोणी किती झाले कोण असा पडायचं कोण असा खंय गेलो अरे कोण आता पंचायत मेंबर बी ना कोण ना मरे असं मेंबर आता खंय गेले आता अध्यक्ष बी ना मेंबर बी ना कोण ना मिनिस्टर बी ना मरे इलेक्शन येताना म्हाका फोट घाला म्हणटा आता कोण असा विचारताले अरे हो 30 आणि 40 टन कॅपॅसिटीची गाडी वयची मरे रोड नी हो. ನಮಸ್ಕಾರ ವೀಕ್ಷಕರೇ, ನಿಮ್ಮ ಪ್ರೀತಿಯ ರಾಘು ನಾಯ್ಕ್, RN24 ವಾಯ್ಸ್ ಕಾರವಾರ. ವೀಕ್ಷಕರೇ, ಇವತ್ತು ನಾನು ಏನು ಹೇಳಿಕ್ಕೆ ಬಂದಿದ್ದೇನೆಂದರೆ, ಈ ನಮ್ಮ ಕಾರವಾರ ಇಳ್ಕಲ್ ರಸ್ತೆ ನೀವು ತಾವು ನೋಡ್ತಾ ಇದ್ರಿ. ಅಂದರೆ ಕಾರವಾರಿಂದ ಕೈಗಾವ್ ಹೋಗುವ ರಸ್ತೆ ನೋಡಿ, ನಾನು ನಿಮಗೆ ಸ್ಕ್ರೀನಲ್ಲಿ ಕಾಣಿಸ್ತಾ ಇದ್ದೇನೆ ಯಾವ ರೀತಿ ಹದಗೆಟ್ಟು ಹೋಗಿದೆ. ಪಾಪ ಅಲ್ಲಿ ಜನರು ಹೇಗೆ ನಮ್ಮ ಶಾಲಾ ಕಾಲೇಜಿಗೆ ಬರ್ಬೋದು, ಹೇಗೆ ಉದ್ಯೋಗಕ್ಕೆ ಹೋಗ್ಬೋದು, ಹೇಗೆ ತಮ್ಮ ದಿನನಿತ್ಯದ ಕೆಲಸವನ್ನು ಆ ರಸ್ತೆಯಲ್ಲಿ ಹೇಗೆ ಮಾಡ್ಬೋದು, ಸ್ವಲ್ಪನೂ ವಿಚಾರ ಇಲ್ಲದೆ ಇವತ್ತು ಅಧಿಕಾರಿಗಳಾಗಲಿ, ರಾಜಕೀಯ ವ್ಯಕ್ತಿಗಳಾಗಲಿ, ಜನಪ್ರತಿನಿಧಿಗಳಾಗಲಿ ಒಬ್ಬರು ಕೂಡ ಆ ಏರಿಯಾಗೆ ಹೋಗಿ ಗಮನ ಕೊಡ್ತಾ ಇಲ್ಲ. ಇವತ್ತು ನಾನು ಕಾಣಿಸ್ತಾ ಇದೆ ನೋಡಿ, ಈ ಕೇರವಡಿ, ಮಲ್ಲಾಪುರ್, ಕದ್ರಾ, ಸಿದ್ದರ್, ದೇವಳಮಕ್ಕಿ, ಕಿನ್ನರ್ ಈ ಗ್ರಾಮದಿಂದ ಕಾರವಾರಿಂದ ಹೈ ಲೋಡ್ ಅಂದರೆ ಅತಿ ಭಾರವಾದ ವಾಹನಗಳು ನೋಡಿ, ಎಷ್ಟು ಟೈರ್, ಎಷ್ಟು ವೀಲ್ ಇದ್ದಿದ್ದು, ಟ್ಯಾಂಕರ್ಸು, ಡಂಪರು, ಯಾವ ರೀತಿ ವಾಹನ ಕೂಡ ಆ ರಸ್ತೆಯಲ್ಲಿ ಹೋಗ್ತಾ ಇದೆ ನೋಡಿ. ಚಿಕ್ಕದಾದ ಕಿರಿದಾದ ರಸ್ತೆ ಅದು. ಮತ್ತು ಒಂದು ವಾಹನ ಹೋದರೆ ಇನ್ನೊಂದು ಚಿಕ್ಕ ಬೈಕ್ ಕೂಡ ಬರಲಿಕ್ಕೆ ಸಾಧ್ಯ ಇಲ್ಲ. ಆ ಬೈಕ್ನವನು ಸೈಡ್ ನಿಂತ್ಕೋಬೇಕು, ಆ ಟ್ರಕ್ಕು ಹೋಗ್ತಾ ಇದ್ದಾಗ ಸೈಡ್ ನಿಂತ್ಕೋಬೇಕು ಅವನು ನೋಡಿ. ಯಾವುದೋ ಒಂದು ಸಿಗ್ನಲ್ ಹಚ್ಚಿದಾಗೆ, ಅಂದರೆ ಸಿಗ್ನಲ್ ನಾವು ನೋಡ್ತಾ ಇದ್ದೇವೆ ದೊಡ್ಡ ದೊಡ್ಡ ಮಹಾನಗರ ಪಾಲಿಕೆಯಲ್ಲಿ ನೋಡ್ತಾ ಇದ್ದೇವೆ, ಸಿಗ್ನಲ್ಸ್ಗಳನ್ನು ಯಾವ ರೀತಿ ರಸ್ತೆಯಲ್ಲಿ ಅಳವಡಿಸ್ತಾರೋ ಅದೇ ರೀತಿ ಈ ಸಿಗ್ನಲ್ ಬೋರ್ಡನ್ನು ಕೂಡ ನಮ್ಮ ಕಾರವಾರ ಕೈಗಾರ ರಸ್ತೆಗೆ ಅಳವಡಿಸಿದ್ದಾರೆ. ಅಂದರೆ ಒಂದು ವಾಹನ ಬಂದರೆ ಒಬ್ಬ ವಾಹನ ಚಲಿಸುವ ಬೈಕ್ದಾರ ಅಲ್ಲೇ ನಿಂತ್ಕೋಬೇಕು. ಆತನ ಹಿಂದ್ಗಡೆ ಶಾಲಾ ಮಕ್ಕಳಿರ್ತಾರೆ, ಅವನ ಮಕ್ಕಳಿರ್ತಾರೆ. ಆದರೂ ಕೂಡ ಅವನಿಗೆ ಅಲ್ಲಿ ಟೈಮ್ ಆದರೂ ಕೂಡ ಇಲ್ಲಿ ನಿಂತ್ಕೊಂಡಿರಬೇಕಾಗತ್ತೆ. ಇಲ್ಲಾಂದರೆ ಅವನು ಸೀದಾವಾಗಿ ಹೊಂಡದಲ್ಲಿ ಬಿತ್ಕೊಂಡು ಆ ಟೈರ್ ಒಳಗೇ ಬಿದ್ದುಬಿಡ್ತಾರೆ ನೋಡಿ. ಎಷ್ಟೋ ಅಪಘಾತ ಕೂಡ ಆ ರಸ್ತೆಯಲ್ಲಿ ಆಗಿದೆ. ಯಾಕೆ ಇವ್ರಿಗೆ ಬುದ್ಧಿ ಬರ್ತಾ ಇಲ್ಲ ಅಧಿಕಾರಿಗಳಿಗೆ? ಇಂಥ ಒಂದು ಕೈಗಾ NPCL ಇದೆ, ಇವರು ಏನು ಮಾಡಿದ್ರು ಇಷ್ಟು ದಿವಸದಿಂದ? ಕಾರವಾರ ಲೋಕೋಪಯೋಗಿ ಇಲಾಖೆ ಅಂದರೆ PW ಇಲಾಖೆದವರು ನಾವು ಹೋರಾಟ ಮಾಡಿದಾಗ ಹೇಳಿದರು ನಮಗೆ, ಇದೇ ರಾಮು ಅರ್ಗೇಕರ್ AWE ಅವ್ರು ಹೇಳಿದರು ಏನಂತ, ಕಾರವಾರದಿಂದ ಕೆರವಡಿವರೆಗೆ 20 ಕೋಟಿಯ ಬಜೆಟನ್ನು ನಾವು ಸ್ಯಾಂಕ್ಷನ್ ಆಗಿದೆ, ನಮ್ಮ ಸರ್ಕಾರದಿಂದ ಸ್ಯಾಂಕ್ಷನ್ ಆಗಿದೆ, ನಾವು ಆ ರಸ್ತೆಯನ್ನು ಮಾಡ್ತಾ ಇದ್ದೇವೆ ಅಂತ ಹೇಳ್ಕೊಂಡು. ಆದರೆ ಆ ರಸ್ತೆ ಏನಾಗಿದೆ ಅಂದರೆ, ವೀಕ್ಷಕರು ನೀವು ನೋಡ್ತಾ ಇದ್ದೀರಿ ಆ ರಸ್ತೆ ಏನಾಗಿದೆ ಅಂತ. ಕಾರವಾರಿಂದ ಸೇಜವಾಡದವರಿಗೆ ಅಷ್ಟೇ ನಿಂತ್ಕೊಂಡಿದೆ, ಮುಂದೆ ಹೋಗಲೇ ಇಲ್ಲ. ಮುಂದೆ ಯಾಕೆ ಹೋಗಲಿಲ್ಲ ಇದರ ಪ್ರಶ್ನೆ ಕೇಳೋರು ಯಾರು? ಇವರಿಗೆ ನಾವೇ ಕೇಳಬೇಕಾಗತ್ತೆ. ಈ RN24 ವಾಯ್ಸ್ ಕಾರವಾರ ಮೂಲಕನೇ ಇವರಿಗೆ ಕೇಳಬೇಕಾಗತ್ತೆ. ಕೇಳಲಿಲ್ಲ ಅಂದರೆ ಇವ್ರಿಗೇನಾಗಿದೆ, ಕೇಳಲಿಲ್ಲ ಅಂದರೆ ಸ್ವಾಹ ತಿಂದು ಹಾಕಿಬಿಟ್ಬಿಡು. ಇವತ್ತು ನಾವು ಕೇಳಬೇಕಾಗತ್ತೆ ಈ ಪ್ರಶ್ನೆನ, ಇಡೀ ಕಾರವಾರ ಜನತೆ ಕೇಳಬೇಕಾಗತ್ತೆ. ಯಾಕಂದರೆ ನಾವು ರಸ್ತೆಯಲ್ಲಿ ತಿರುಗಬೇಕಾದ್ರೆ ನಮ್ಮ ವಾಹನದ ಟ್ಯಾಕ್ಸನ್ನು ನಾವು RTO ಇಲಾಖೆಗೆ ತುಂಬಿರ್ತೇವೆ. ಒಂದೊಂದು ವಾಹನಕ್ಕೆ ಇಷ್ಟಿಷ್ಟು ತೆರಿಗೆಯನ್ನು ತುಂಬಿರ್ತೇವೆ. ಆದರೆ ಇವರು ಇಂಥ ದೊಡ್ಡ ಹೊಂಡ ರಸ್ತೆಯನ್ನು ನಮ್ಗೆ ಕೊಟ್ಬಿಟ್ಟಿದ್ದಾರೆ ನೋಡಿ. ಎಷ್ಟು ಮರ್ಯಾದೆ ಪ್ರಶ್ನೆ ನಮ್ಮ ಕಾರವಾರಕ್ಕೆ. ಇಡೀ ಕರ್ನಾಟಕ ರಾಜ್ಯ ಅಲ್ಲ, ಇಡೀ ದೇಶ ನಮ್ಮ ಕಾರವಾರ ರಸ್ತೆ ಕಡೆ ನೋಡ್ತಾ ಇದೆ, ಕೆರವಾಡಿ ರಸ್ತೆ. ಯಾಕೆ ಇಡೀ ದೇಶದ ಜನ ಈ ರಸ್ತೆ ಮೇಲೆ ನೋಡ್ತಾ ಇದ್ದಾರೆ ಅಂದರೆ, ಅಲ್ಲಿ ಬೃಹತ್ತಾದ NPCL ಕೈಗಾ, ಭಾರತದ ವಿಶ್ವದಲ್ಲಿ ಅತಿ ದೊಡ್ಡದಾದ NPCL ಕೈಗಾ ಇದೆ. ಉಷ್ಣ ಸ್ಥಾವರ, ವಿದ್ಯುತ್ ಸ್ಥಾವರ ಉತ್ಪಾದನೆ ಮಾಡುವಂಥ ದೊಡ್ಡ ಮೆಗಾ ಕಂಪನಿ ಇದೆ ಅಲ್ಲಿ. ಅದಕ್ಕಾಗಿ ಇಡೀ ದೇಶ, ಭಾರತ ದೇಶವೇ ಆ ರಸ್ತೆ ಕಡೆ ನೋಡ್ತಾ ಇದ್ದಾರೆ. ಇವರಿಗೆ NPCLದವರಿಗೆ ಒಂದು ರಸ್ತೆ ಕೊಡ್ಲಿಕ್ಕೆ ಆಗಲಿಲ್ಲ ನೋಡಿ. ಎಷ್ಟು ವರ್ಷದಿಂದ ಇದ್ದಾರೆ ಈಗ ಅವರು, ಎಷ್ಟು ವರ್ಷದಿಂದ ಅವರು NPCL ಒಂದು ಸಂಸ್ಥೆನ ಮಾಡ್ಕೊಂಡಿದ್ದಾರೆ.
ಸರ್ಕಾರದ ಕೇಂದ್ರ ಸರ್ಕಾರದ ಅಧೀನದಲ್ಲಿರುವ NPCL ಸೆಂಟ್ರಲ್ ಗೌರ್ಮೆಂಟ್ ಅದು. ಇವತ್ತು ನಿತಿನ್ ಗಡ್ಕರಿ ನಮ್ಮ ಸಾರಿಗೆ ಸಚಿವರು, ಕೇಂದ್ರ ಸಾರಿಗೆ ಸಚಿವರು ಹೇಳ್ತಾ ಇದ್ದಾರೆ, ರಸ್ತೆದಲ್ಲಿ ಯಾರು ಗುಂಡಿ ಕೆಳಗಡೆ ಬಿದ್ದರೆ ಅದಕ್ಕೆ ರಸ್ತೆ ಮಾಡಿದವರೇ ಜವಾಬ್ದಾರರು ಅಂತ. ಆ್ಯಕ್ಚುಲಿ ರಸ್ತೆ ಮಾಡಿದವರು ಜವಾಬ್ದಾರಲ್ಲ, ಅದಕ್ಕೆ ನಾನು ಹೇಳ್ತಾ ಇರೋದು. ಯಾಕಂದರೆ ಈಗ ಯಾಕೆ ರಸ್ತೆ ಮಾಡಿದವರು ಜವಾಬ್ದಾರಿ ಇಲ್ಲ ಅಂತ ನಾನು ಯಾಕೆ ಹೇಳಲಿಕ್ಕೆ ಇಷ್ಟಪಡ್ತೇನೆ, ಒಬ್ಬ ಕಾಂಟ್ರಾಕ್ಟ್ದಾರ ಅವನು ಬಿಲೋ ಹಾಕಿ ರಸ್ತೆನ ಮಾಡ್ತಾನೆ. ಆ ಬಿಲೋ ಹಾಕಿದಾಗೂ ಕೂಡ ಆತ ಈ ರಾಜಕೀಯ ಪುಡಾರಿಗಳಿಗೆ, ಅಧಿಕಾರಿ ಪುಡಾರಿಗಳಿಗೆ 40-50% ಕೊಡಬೇಕಾಗತ್ತೆ. ಈ ಹದಗೆಟ್ಟ ರಸ್ತೆ ಅವನು ಮಾಡಲೇಬೇಕಾಗತ್ತೆ. ಇಲ್ಲಾಂದರೆ ಅವನದು ಮಕ್ಕಳು ಮರಿ ಇದ್ದಾರೆ, ಅವನು ಕೂಡ ಸಾಕಬೇಕಾಗತ್ತೆ ತನ್ನ ಮಕ್ಕಳ ಮರಿಯನ್ನು. ಇವ್ರಿಗೂ ಕೊಡಬೇಕು, ಅಧಿಕಾರಿಗೂ ಕೊಡಬೇಕು, ನಮ್ಗೆ ಇಷ್ಟು ಪರ್ಸೆಂಟನ್ನು ನೀವು ಕೊಡಲೇಬೇಕು, ಇಲ್ಲ ನಿಮ್ಗೆ ರಸ್ತೆ ಮಾಡಲಿಕ್ಕೆ ಕೊಡೋದಿಲ್ಲ ಅಂತ ಹೇಳ್ಕೊಂಡು ಹೇಳ್ತಾರೆ. ನೋಡಿ, ಈ ರೀತಿ ಆಗ್ತಾ ಇದೆ. ಇವತ್ತು ಮಾನ್ಯ ಜಿಲ್ಲಾಧಿಕಾರಿಗಳಿಗೂ ನಾನು ಹೇಳ್ತಾ ಇದ್ದೇನೆ, ಮೇಡಮ್, ನೀವು ಕಾರವಾರದಲ್ಲಿ ಸುಮಾರು 1.5 ವರ್ಷದಿಂದ 2 ವರ್ಷ ಆಗ್ತಾಯಿದೆ ಬಂದ್ಬಿಟ್ಟು. ಈ ಒಂದು ರಸ್ತೆ ಮೇಲೆ ಪ್ಲೀಸ್, ಈ ರಸ್ತೆ ಮೇಲೆ ಕೈಗಾಗಿ ಹೋಗಿ. ಸದಾಶಿವಗಡ ಮೇಲಿಂದ ಹೋಗ್ಲಿಕ್ಕೆ ಹೋಗಬೇಡಿ, ಅಸ್ನೋಟೆ ಮೇಲಿಂದ ಹೋಗ್ಲಿಕ್ಕೆ ಹೋಗಬೇಡಿ, ಈ ರಸ್ತೆಯಿಂದ ಬನ್ನಿ. ಯಾಕಂದರೆ ಅಲ್ಲಿ ಪಾಪ ಚಿಕ್ಕ ವಿದ್ಯಾರ್ಥಿಗಳು, ಶಾಲಾ ಕಾಲೇಜ್ ವಿದ್ಯಾರ್ಥಿಗಳು, ಉದ್ಯೋಗಿಗಳು, ಯುವಕರು, ವೃದ್ಧರು ಆ ತಿರುಗುವ ರಸ್ತೆ ನೋಡಿ, ಒಮ್ಮೆ ನೋಡಿ ಎಷ್ಟು ದೊಡ್ಡ ರಸ್ತೆಯಲ್ಲಿ ಹೊಂಡ ಬಿದ್ದೆ. ಡೈಲಿ ಆಕ್ಸಿಡೆಂಟಲ್ಲಿ ಎಲ್ಲರಿಗೆ ಕಾಲು ಮುರಿದಿದ್ದೇ ಇರ್ತದೆ. ಪಾಪ ಹಾಸ್ಪಿಟ್ಲಿಗೆ ಹೋಗಬೇಕು, ಹೋರಾಟ ಮಾಡಬೇಕಾಗತ್ತೆ. ಹೋರಾಟ ಮಾಡಿದ್ದೀವಿ ನಾವು, 1 ತಿಂಗಳಾಯಿತು ಹೋರಾಟ ಮಾಡಿದ್ವಿ. ಇದೇ NPCL ತಿಪ್ಪೇಸ್ವಾಮಿಯವರು ಏನು ಹೇಳಿದರು ನಮಗೆ, ಏನಂದರೆ ಈ ರಸ್ತೆನ ನಾವು ಮಾಡಿಕೊಡ್ತೇವೆ, ಈ ರಸ್ತೆ ಗುಂಡೆನ ನಾವು ತುಂಬ್ತೇವೆ, ರಸ್ತೆ ಸರಿಯಾದ ಮೇಲೆ ವಾಹನ ಬರಬೇಕಂತ ಹೇಳ್ಕೊಂಡು ಹೇಳಿದರು. ಎಲ್ಲಿ ತಿಪ್ಪೇಸ್ವಾಮಿಯವರೇ, ನೀವು CSR ಫಂಡಿನ ಚೇರ್ಮನ್ ಆಗಿದ್ರಿ, ಎಷ್ಟು ವರ್ಷದಿಂದ ಕಾರವಾರದಲ್ಲಿದ್ದೀರಿ, ಖುಷಿಯಾಗುತ್ತೆ. ಎಷ್ಟು ವರ್ಷದಿಂದ ಇರಿ ಕಾರವಾರದಲ್ಲಿ, ಇಲ್ಲಿ ಚೆನ್ನಾಗಿ. ಆದರೆ ಕಾರವಾರದಲ್ಲಿ ಊಟ ಮಾಡಿ, ಕಾರವಾರದ ನೀರು ಕುಡಿದು, ಕಾರವಾರ ಮಣ್ಣಿನಲ್ಲಿ ಇದ್ಕೊಂಡು ಈ ರಸ್ತೆನಾರ ಸ್ವಲ್ಪ ನೋಡಬೇಕಲ್ವ ನೀವು? ಸ್ವಲ್ಪನಾರ ನೋಡಬೇಕಲ್ಲ ನಮ್ಮ ರಸ್ತೆ ಹೇಗಿದೆ ಅಂತ. ನೀವು ನಿಮ್ಮ ವಾಹನ ತರಲಿಕ್ಕೆ ನಿಮ್ಗೆ ಆಗತ್ತೆ, ದೊಡ್ಡ ವಾಹನ ನಿಮ್ಮ ಆ ಬದಿಗೆ ತರಲಿಕ್ಕೆ ಆಗ್ತದೆ. ಜನರ ಸಮಸ್ಯೆ ನೋಡಿದ್ದೀರಾ ನೀವು? ಎಷ್ಟು ಜನ ಕಾಲು ಮುರಿದು ಬಿಡ್ತಿದ್ದಾರೆ. ನನಗೆ ಇವತ್ತು ಕೂಡ ಫೋನ್ ಬಂತು, ಸೈಕಲ್ ಮೇಲೆ ಬಿದ್ದು ಬೆಳಿಗ್ಗೆ ಫೋನ್. ಇವತ್ತು ಸಂಡೇ, ಇವತ್ತು ರವಿವಾರ ನೋಡಿ, ಬಿತ್ಕೊಂಡು ಪಾಪ ಕಾಲು ಮುರ್ಕೊಂಡಿದ್ದಾರಂತೆ. ಯಾರಿಗೆ ಏನು ಹೇಳ್ಬೇಕು ಹೇಳಿ? ಯಾರಿಗೆ ಹೇಳಬೇಕು? ಎಷ್ಟಂತ ಹೋರಾಟ ಮಾಡಬೇಕು? ಈ ತಿಪ್ಪೇಸ್ವಾಮಿ ಸಾಹೇಬ್ರೆ ಹೇಳಿದರು, ಇಲ್ಲ ನಾನು ಮಾಡಿಕೊಡ್ತೇನೆ, ಈ ರಸ್ತೆ 24 ಕೋಟಿ ಸ್ಯಾಂಕ್ಷನ್ ಆಗಿದೆ, 2 ಬದಿಗೆ ರಸ್ತೆ ಇದೆ, ಡಿವೈಡರ್ ಮಾಡಿಕೊಡ್ತೇವೆ, ಸೈಡಿಗೆ ಲೈಟ್ ಹಾಕ್ಕೊಡ್ತೇವೆ. ಮಾಡಲಿಲ್ಲ. ನೋಡುವ ಯಾವಾಗ ಮಾಡ್ತಾರೆ. ಅದೇ ರೀತಿ PWD ಇಲಾಖೆಯ AW ರಾಮು ಆರ್ಗೇಕರ್ ಅವರು ಹೇಳಿದರು, ಇಲ್ಲ ರೋಡ್ ವೀರ್ತ ಆಗ್ತದೆ, 2 ಬದಿಗೆ ಗಟ್ರ ಆಗ್ತದೆ, 2 ಬದಿಗೆ ಲೈಟ್ ಕಂಬಗಳು ಬೀಳ್ತವೆ. ನಾವು ಖುಷಿಯಾಗಿದ್ವಿ, ವಾವ್ ಇವ್ರು ಏನು ಹೇಳ್ತಾರಂತ. ಸ್ವಾಮಿ, ನಿಮಗೆ ಬರೀ ದುಡ್ಡು ತಿನ್ನೋದಷ್ಟೇ ಗೊತ್ತಿದೆ, ಜನರ ಬಗ್ಗೆ ಕಾಳಜಿನೇ ಇಲ್ಲ ನಿಮಗೆ. ನಾನು ಹೇಳ್ತಾ ಇದ್ದೀನಿ, ಇವತ್ತು ನನಗೆ ಭಾರಿ ಬೇಸರ ಆಗ್ತಾ ಇದೆ. ಯಾಕಂದರೆ ನನ್ನ ಮಕ್ಕಳು ಬೀಳ್ತಾ ಇದ್ದಾರೆ, ನನ್ನ ವಿದ್ಯಾರ್ಥಿಗಳು ಬೀಳ್ತಾ ಇದ್ದಾರೆ. ಅಲ್ಲಿ ಒಂದು ಆ್ಯಂಬುಲೆನ್ಸ್ ಹೋದರೂ ಕೂಡ, ಯಾರೋ ಒಬ್ಬ ರೋಗಿಗೆ ಪಾಪ ಏನಾರು ಆಯ್ತಪ್ಪ ಅಂದರೆ ಅಲ್ಲಿಂದ ಆ್ಯಂಬುಲೆನ್ಸ್ ತೊಗೊಂಡು ಹೋಗ್ಲಿಕ್ಕೂ ಕೂಡ ಜಾಗ ಇಲ್ಲ. ನೋಡಿ ಏನು ಪರಿಸ್ಥಿತಿ ಬಂದಿದೆ ನೋಡಿ. ಅವ್ರು ಕೋಕಣಿಯಲ್ಲಿ ಮಾತಾಡ್ತಾರೆ, ಏನು ಹೇಳ್ತಾ ಇದ್ದಾರೆ, ಅವು ಯುವಕ ಏನು ಹೇಳ್ತಾ ಇದ್ದಾನೆ, ಇಲ್ಲಿ ಏನಾರ ಆಯ್ತಂದರೆ ಆ್ಯಂಬುಲೆನ್ಸ್ ಹೆಂಗೆ ತೊಗೊಂಡು ಹೋಗಬೇಕು ನೋಡಿ. ಜನಪ್ರತಿನಿಧಿಗೆ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದಾನೆ. ಕಾಂಗ್ರೆಸ್ ಆಗಲಿ, BJP ಆಗಲಿ, JDSದವರಾಗಲಿ, ಪಾಪ ಈ ಜನರು ಓಟ್ ಕೇಳಲಿಕ್ಕೆ ಓಟ್ ಕೊಡಿ ಅಂತ ಬರ್ತೀರಾ. ಈಗ ನೋಡಿ ಏನು ಪರಿಸ್ಥಿತಿ ಮಾಡಿಟ್ಟಿದ್ದೀರಿ ನೀವು ಆ ರಸ್ತೆ ಮೇಲೆ. ಯಾಕೆ ಹೋರಾಟ ಮಾಡ್ಲಿಕ್ಕೆ ಆಗಲ್ವಾ? ಎಲ್ಲ ಪಕ್ಷದವ್ರು ಕೂಡ್ಕೊಂಡು ಹೋರಾಟ ಮಾಡ್ಲಿಕ್ಕೆ ಆಗಲ್ವಾ? ಆ ರಸ್ತೆ ಸರಿ ಮಾಡ್ಲಿಕ್ಕೆ ಕೊಡ್ಲಿಕ್ಕೆ ಆಗಲ್ವಾ? ನಮ್ಮ ಜನರಿಗೆ ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ, ನಾವು ಯಾವಾಗ 500 ರೂಪಾಯಿ 1000 ರೂಪಾಯಿ ತೊಗೊಂಡು ಓಟ್ ಹಾಕ್ತಾರೋ ಆವಾಗಿಂದ ನಮ್ಮ ಏರಿಯಾ ಹೀಗೆ ನೋಡ್ತಾ ಇರೋದು. ನಾವು ದುಡ್ಡಿಂದ ಓಟ್ ಮಾಡಿದ್ರೆ ಹೀಗೆ ಆಗೋದು ಪರಿಸ್ಥಿತಿ. ಈ ದುಡ್ಡು ತೊಗೊಂಡು ನಮ್ಗೆ ಮಾರು ತೊಗೊಂಡಿರ್ಬಿಡ್ತಾರೆ, ನಮ್ಗೆ ಮಾರು ತೊಗೊಳ್ತಾರೆ ಅವ್ರು. 500 ರೂಪಾಯಿಗೆ 1000 ರೂಪಾಯಿಗೆ ಮಾರು ತೊಗೊಂಡಿರ್ತಾರೆ. ಮತ್ತು ಹೇಗೆ ರಸ್ತೆ ಸರಿ ಮಾಡ್ತಾರೆ ಹೇಳಿ ನೀವೇ? ಅದಕ್ಕಾಗಿ ವೀಕ್ಷಕರೇ, ಇನ್ನು ಮುಂದೆ ಈ ರಸ್ತೆಯಲ್ಲಿ ಓಡಾಡುವ ವಾಹನನ ನಾವು ತಡೆ ಹಿಡಬೇಕಾಗತ್ತೆ. ನಾವು ಒಂದು ಕೆಲಸ ಮಾಡಬೇಕು ವೀಕ್ಷಕರೇ, ಅಲ್ಲಿ ಜನರಿಗೆ ನಾನು ಎಲ್ಲರಿಗೂ ಹೇಳೋಕ್ಕೆ ಇಷ್ಟಪಡ್ತೇನೆ. ಕದ್ರಾ, ಕೈಗಾ, ಕೆರವಡಿ, ಬರ್ಗಿ ಮತ್ತು ಯಾವುದ್ಯಾವುದು ಸಿದ್ದರು, ವೈಲ್ವಾಡ, ಕಿನ್ನರ್, ಆ ಎಲ್ಲ ನಗೆಕೋವು ಎಲ್ಲ ಗ್ರಾಮದವರಿಗೆ ನಾನು ಕೈ ಮುಗಿದು ಹೇಳ್ತಾ ಇದ್ದೇನೆ, ನಾವು ಹೀಗೆ ಸುಮ್ಮನೆ ಕುಂತರೆ ಇವ್ರು ರಸ್ತೆನ ಮಾಡೋದಿಲ್ಲ. ಇವ್ರು ರಸ್ತೆ ಗುಂಡೆಲ್ಲೇ ನಮ್ಗೆ ಸಾಯಿಸ್ಬಿಡ್ತಾರೆ.
ಅದಕ್ಕಾಗಿ ಈ ವಾಹನ ಈ ಟ್ರಕ್ ಏನು ಮಾಡಬೇಕು ನಾವು ಬಂಧನ ಮಾಡಬೇಕು. ಈ ಬಂದು ಮಾಡಿದ್ರಷ್ಟೇ ನಮಗೆ ಈ ಒಂದು ರಸ್ತೆ ಸರಿಯಾಗೋದು. ಮತ್ತು ಈ ಕೈಗಾದವರು ಅವ್ರಿಗಾಗಿ ಸ್ಪೆಷಲ್ ಅನ್ನೋ ಒಂದು ರಸ್ತೆ ಮಾಡ್ಕೋಬೇಕಾಗತ್ತೆ. ಈ ರಸ್ತೆಯಲ್ಲಿ ನೋಡಿ, ಅದರಲ್ಲೇ ರಸ್ತೆ ದೊಡ್ಡ ದೊಡ್ಡ ವಾಹನ ಬರ್ತಾ ಇದೆ. ಇದೊಂದು ದೊಡ್ಡ ಹೈವೇ ಅಲ್ಲ ಇದು, ಎಂಥ ದೊಡ್ಡ ದೊಡ್ಡ ವಾಹನ ಬರ್ತದೆ, ಭಾರಿ ವಾಹನ ಅಂತ. ಈ ವಾಹನ ಅದರಲ್ಲಿ ಟ್ಯಾಕ್ಸ್ ತುಂಬಿದಾರೋ ಆ ವಾಹನ ಚಾಲಕರಂತೂ ಸರಿ ಕುಡ್ಕೊಂಡೇ ಇರ್ತಾರಂತೆ. ಅದನ್ನಾರು ಇವ್ರು ಯಾರು ಚೆಕ್ ಮಾಡಿದಾರ, ಪೊಲೀಸರಾಗಲಿ ಯಾರಾಗಲಿ ಅಧಿಕಾರಿ, ನಮ್ಮ RTO ಕಚೇರಿ ಅಧಿಕಾರಿಗಳು ಯಾರನ್ನಾರು ಅವ್ರ ಲೈಸೆನ್ಸು ಅವ್ರ ಡಾಕ್ಯುಮೆಂಟ್ಸ್ ಏನಾರು ಚೆಕ್ ಮಾಡಿದ್ದಾರೆ? ಎಲ್ಲಿಂದ ಬರ್ತದೆ ವಾಹನ, ಅವ್ರ ಡಾಕ್ಯುಮೆಂಟ್ಸ್ ನೋಡಬೇಕು. ಕರ್ನಾಟಕ ಟ್ಯಾಕ್ಸನ್ನು ತುಂಬಬೇಕು. ಹೊರ ರಾಜ್ಯದಿಂದ ಬಂದರೆ ಕರ್ನಾಟಕ ಟ್ಯಾಕ್ಸ್ ತುಂಬಬೇಕಾಗತ್ತೆ, ತೆರಿಗೆ ತುಂಬಬೇಕಾಗ್ತದೆ ಕರ್ನಾಟಕಕ್ಕೆ. ಎಲ್ಲ ಆ ಸೈಡಿದ್ದು ವಾಹನ ಅಂತೆ ಅದು. ಅದೇನಾರು ಚೆಕ್ ಮಾಡಿದ್ದಾರೆ ಇವರು? ಎಷ್ಟು ಭಾರ ಇದೆ, ಭಾರ ವಾಹನ ನೋಡಿ. ನಾನು ಕೇಳ್ಪಟ್ಟಿದ್ದೇನೆ ನೋಡಿ, ಇವರು ಏನು ಮಾಡ್ತಾ ಇದ್ದಾರೆ, ಅತಿ ಭಾರ ವಾಹನ ಅಂದರೆ ಇವು ಲೋಡನ್ನು ಜಾಸ್ತಿ ತೊಗೊಂಬರ್ತಾ ಇದ್ದಾರೆ. ಓವರ್ಲೋಡ್ ವಾಹನ ಬರ್ತಾ ಇದೆ ಅಲ್ಲಿ. ಓವರ್ಲೋಡ್ ವಾಹನ ಬಂದಾಗ ಆ್ಯಕ್ಚುಲಿ ಇವರೆಲ್ಲ ಡಾಕ್ಯುಮೆಂಟು RTO ಕಚೇರಿದವರು ಚೆಕ್ ಮಾಡಬೇಕಾಗತ್ತೆ. RTO ಕಚೇರಿದವರು ಚೆಕ್ ಮಾಡಬೇಕು. ಯಾರು ಚೆಕ್ ಮಾಡಿದ್ದೀರಿ, ಎಷ್ಟು ವಾಹನನ ನೀವು ಒಳಗೆ ಹಾಕಿದ್ರಿ? ನಾನು RTO ಇಲಾಖೆಗೂ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಎಷ್ಟು ವಾಹನನ ನೀವು ಸೀಜ್ ಮಾಡಿದ್ರಿ? ಇವರು ಡೂಪ್ಲಿಕೇಟ್ ರಿಸಿಟನ್ನು ತೊಗೊಂಬರ್ತಾ ಇದ್ದಾರೆ. ಓವರ್ಲೋಡ್ ಇದ್ದು ಡೂಪ್ಲಿಕೇಟ್ ಚೀಟಿಯನ್ನು ತೊಗೊಂಬರ್ತಾ ಇದ್ದಾರೆ ಇವರು. ಸೀಜ್ ಮಾಡಿ ಇನ್ನೊಮ್ಮೆ ಇದು ಮಾಡ್ಲಿಕ್ಕೆ ಹೇಳಿ ಅವರಿಗೆ ನೋಡುವ, ಅದು 100% ಸಿಕ್ಕಿಬೀಳ್ತಾರೆ ಅವರು. ಅದಕ್ಕಾಗಿ ನಾನು ಆ ಗ್ರಾಮದ ಜನರಿಗೆ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ, ನಾವು ಒಂದು ದೊಡ್ಡ ಹೋರಾಟಕ್ಕೆ ಕೈ ಹಾಕುವ. ನೋಡಿ, ಪಾದಯಾತ್ರೆ ಮೂಲಕ ಮಾಡಿ ಜಿಲ್ಲಾಧಿಕಾರಿ ಕಚೇರಿಗೆ ಮುತ್ತಿಗೆ ಹಾಕೋದೋ ಅಥವಾ ಅಲ್ಲೇ ಪ್ರತಿಭಟನೆ ಮಾಡೋದೋ ನನಗೆ ತಿಳಿಸಿ. ನಾನು ನಿಮ್ಮ ಒಟ್ಟಿಗಿದ್ದೇನೆ. ನಮ್ಮ RN24 ವಾಯ್ಸ್ ಕಾರವಾರ ನಿಮ್ಮ ಒಟ್ಟಿಗಿದೆ. ಜೈ ಹಿಂದ್, ಜೈ ಕರ್ನಾಟಕ. ಹೆಲೋ ಕಾರವಾರ, ನಾನು ನಿಮ್ಮ ರಾಘು ನಾಯ್ಕ್. ಓಂ ಮೋಟಾರ್ ಡ್ರೈವಿಂಗ್ ಸ್ಕೂಲ್ಗೆ ಭೇಟಿ ನೀಡಿ ಸುಲಭವಾಗಿ ಮತ್ತು ಸುರಕ್ಷಿತವಾಗಿ ಡ್ರೈವಿಂಗ್ ಕಲಿಯಿರಿ. ಅನುಭವಿ ತರಬೇತುದಾರರಿಂದ ಕಲಿಯಿರಿ. ರಾಘು ನಾಯ್ಕ್